हेलो फ्रेंड्स वेलकम टू अपूर्वास किचन। इवತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಎಗ್ ದಮ್ ಬಿರಿಯಾನಿ। ತುಂಬಾ ಟೇಸ್ಟಿ ರೆಸಿಪಿ ಮತ್ತೆ ತುಂಬಾ ಸಿಂಪಲ್ ಆಗಿ ಮಾಡಬಹುದು। ಇದು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ। ಬಿರಿಯಾನಿ ರೆಸಿಪಿ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು 1.5 ಲೋಟದಷ್ಟು ಬಾಸ್ಮತಿ ರೈಸ್ ನ ನೀವು ಚೆನ್ನಾಗಿ ಒಂದು 3-4 ಸತಿ ತೊಳ್ಕೊಂಡು 15 ರಿಂದ 20 ನಿಮಿಷ ಇದನ್ನ ನೆನೆಯೋದಕ್ಕೆ ಇಟ್ಕೋಬೇಕು। ನೆನೆಯೋದಕ್ಕೆ ಇಟ್ಕೊಂಡು ಮುಂದಿನ ರೆಸಿಪಿನ ಸ್ಟಾರ್ಟ್ ಮಾಡ್ಕೋಬೇಕು। ಬಾಣಲೆಗೆ ಮೊದಲು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ। ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು 2 ಈರುಳ್ಳಿ ಹಾಕೋತಾ ಇದ್ದೀನಿ। ಉದ್ದುದಾಗಿ ಹೆಚ್ಚಿಕೊಂಡು ತಗೊಂಡಿದ್ದೀನಿ, ದೊಡ್ಡದು ತಗೊಂಡಿದ್ದೀನಿ 2 ಈರುಳ್ಳಿನ। ಇದಿವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು। ಈ ಕಲರಿಗೆ ಬಂದಾಗ ತುಂಬ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ। ಇಷ್ಟು ಬ್ರೌನ್ ಆದರೆ ಸಾಕು। ಇದನ್ನೀಗ ಗ್ಯಾಸ್ ಫ್ಲೇಮ್ನ ಲೋನಲ್ಲಿ ಇಟ್ಬಿಟ್ಟು ಎತ್ಕೊಳ್ಳೋಕೆ ಶುರು ಮಾಡಿ। ನೀವು ಎತ್ಬಿಟ್ಟು 1-2 ನಿಮಿಷಕ್ಕೆ ಇದು ಇನ್ನೂ ಬ್ರೌನ್ ಕಲರ್ ಆಗಿರುತ್ತೆ। ನೀವು ಇಲ್ಲೇ ಎಣ್ಣೆನಲ್ಲೇ ಬ್ರೌನ್ ಕಲರ್ ಮಾಡಿಬಿಟ್ರೆ ನೀವು ಬಿರಿಯಾನಿಗೆ ಹಾಕಿದಾಗ ಅದು ಫುಲ್ ಕಹಿ ಟೇಸ್ಟ್ ಕೊಡುತ್ತೆ। ನಾನು ಹೇಳಿದ್ನಲ್ಲ ಆ ಕಲರ್ ಇದ್ದಾಗಲೇ ನೀವು ತೆಕ್ಕೊಂಡ್ರೆ ಹೊರಗಡೆ ಬಂದ್ಬಿಟ್ಟು 5 ನಿಮಿಷಕ್ಕೆ ನೋಡಿ ಈ ಥರ ಚೆನ್ನಾಗಿ ಕಲರ್ ಬಂದಿರುತ್ತೆ। ಸೊ ಇದನ್ನ ಸೈಡಲ್ಲಿ ಎತ್ತಿಟ್ಕೊಳ್ಳಿ। ಇವಾಗ ಈರುಳ್ಳಿ ಕರ್ಕೊಂಡಿರೋ ಎಣ್ಣೆಗೆ ನೀವು ಇವಾಗ 1.5 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ। ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ। ಈಗ ಗ್ಯಾಸ್ ಫ್ಲೇಮ್ನ ನೀವು ಲೋನಲ್ಲಿ ಇಟ್ಕೊಂಡು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, 4 ರಿಂದ 5 ಕಾಳಷ್ಟು ಲವಂಗ, 10 ರಿಂದ 12 ಕಾಳಷ್ಟು ಮೆಣಸು, 3 ಇಂಚಷ್ಟು ಚಕ್ಕೆ ಹಾಕ್ಕೊಳ್ಳಿ, 1 ಚಕ್ರ ಮೂಗು, 2 ಏಲಕ್ಕಿ, ಇದಿಷ್ಟನ್ನು ಹಾಕ್ಬಿಟ್ಟು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ। ಇದಕ್ಕೆ ಇವಾಗ 1 ಟೊಮ್ಯಾಟೊ ದೊಡ್ಡ ತೊಗೊಂಡಿದ್ದೀನಿ, ಸಣ್ಣದಾದರೆ 2 ತೊಗೊಳ್ಳಿ, ಹಾಕ್ಬಿಟ್ಟು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ। ಟೊಮ್ಯಾಟೊ ಹಾಕಿ 1-2 ನಿಮಿಷ ಆದಮೇಲೆ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ನೋಡಿಬಿಟ್ಟು। ಖಾರದ ಪುಡಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ, ನೀವು ಖಾರ ನೋಡಿಬಿಟ್ಟು ಹಾಕ್ಕೋಬೋದು। ಧನಿಯಾ ಪುಡಿ 1 ಸ್ಪೂನ್ ಅಷ್ಟು, ಸ್ವಲ್ಪ ಅರಿಶಿಣದ ಪುಡಿ, ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ 1-2 ನಿಮಿಷ। ಇದಕ್ಕೆ ಇವಾಗ 1 ಬೌಲಷ್ಟು ಮೊಸರು ಹಾಕ್ಕೊಳ್ಳಿ। 2 ಹಸಿರು ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ। 1-2 ಟೇಬಲ್ ಸ್ಪೂನ್ ಅಷ್ಟು ಪುದೀನ ಸೊಪ್ಪು ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಳ್ಳಿ। ಹಾಗೆ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು, ಅದನ್ನು ಅಷ್ಟೇ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಳ್ಳಿ। ಈಗ ಇದನ್ನೆಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ। ಬ್ರೌನ್ ಆನಿಯನ್ಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ। ಈಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು 4 ರಿಂದ 5 ನಿಮಿಷ ಹಾಕಿರೋ ಟೊಮ್ಯಾಟೊ ಎಲ್ಲ ಮಸಾಲೆಗಳು ಚೆನ್ನಾಗಿ ಕೂಡ್ಕೋಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಳಿ। ಗ್ರೇವಿ ನೋಡಿ ಈಗ ಆಲ್ಮೋಸ್ಟ್ ರೆಡಿ ಇದೆ, ಬಟ್ ನಾವು ದೊಡ್ಡದಾಗಿ ಹೆಚ್ಚಾಕಿದ್ರಿಂದ ಟೊಮ್ಯಾಟೊ ಹಣ್ಣಿಂದು ಸಿಪ್ಪೆನ ತೆಗೆದಿಟ್ಕೊಳ್ಳಿ। ನಿಮಗೆ ಈ ಥರ ಮಾಡೋದು ಬೇಡ ಅಂತಂದರೆ ನೀವು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೋಬೋದು ಟೊಮ್ಯಾಟೊನ। ಒಂದು ಮೊಟ್ಟೆ ತೊಗೊಂಡು ನೀವು ಈ ಥರ ಟೂತ್ಪಿಕ್ಕಲ್ಲಿ ಸ್ಕ್ರ್ಯಾಚ್ ಮಾಡಿ, ಈ ಥರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ। ಕಟ್ ಮಾಡೋದಕ್ಕೆ ಹೋಗ್ಬೇಡಿ ಈಗಲೇ ಮೊಟ್ಟೆನ। ಸೊ ಈ ಥರ ಮಾಡಿಬಿಟ್ಟು ಮೊಟ್ಟೆಗಳನ್ನ ಹಾಕ್ಕೊಳ್ಳಿ। ನಾನು 5 ಮೊಟ್ಟೆ ತೊಗೊಂಡಿದ್ದೀನಿ, ಇದನ್ನು ಚೆನ್ನಾಗಿ ಮಸಾಲೆ ಜೊತೆ ಕೋಟ್ ಮಾಡಿ 1-2 ರಿಂದ 3 ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಬೇಕು। ಗ್ರೇವಿ ಇವಾಗ ರೆಡಿ ಇದೆ, ಇದನ್ನು ಆಫ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಳಿ। ಈಗ ರೈಸ್ ಮಾಡ್ಕೊಳ್ಳೋದಕ್ಕೆ ನಾನು 1.5 ಲೋಟ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ, ಅದಕ್ಕೆ ಇಲ್ಲಿ ನಾನು 6 ಲೋಟ ದೊಡ್ಡ ಲೋಟದಲ್ಲಿ ನೀರು ಹಾಕ್ಕೊಂಡಿದ್ದೀನಿ। ಈಗ ಇದಕ್ಕೆ ನೀರು ಕುದಿ ಬಂದಾಗ 1 ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ಪಲಾವ್ ಎಲೆ 2 ಮುರಿದು ಹಾಕ್ಕೊಳ್ಳಿ, 1 ಇಂಚಷ್ಟು ಚಕ್ಕೆ, 1 ಲವಂಗ, 5 ರಿಂದ 6 ಕಾಳಷ್ಟು ಮೆಣಸು ಮತ್ತು 3 ಲವಂಗ, ಇದಿಷ್ಟನ್ನು ಹಾಕ್ಬಿಟ್ಟು 1 ನಿಮಿಷ ಕುದಿಸ್ಕೊಳ್ಳಿ। ನೆನೆಸಿಟ್ಕೊಂಡಿರೋ ಅಕ್ಕಿನ ನಿಧಾನಕ್ಕೆ ನೀರೊಳಗಡೆ ಹಾಕ್ಕೊಳ್ಳಿ। ನೀವು ಇದರಲ್ಲಿ ಅಕ್ಕಿನ ಪೂರ್ತಿ ಬೇಯಿಸಕ್ಕೆ ಹೋಗಬೇಡಿ, 80 ಭಾಗ ಅಕ್ಕಿ ಬೆಂದರೆ ಸಾಕು, ಅಷ್ಟು ಮಾತ್ರ ಬೇಯಿಸ್ಕೊಳ್ಳಿ। ಅಕ್ಕಿ ನೀವು ಬೇಯಿಸುವಾಗ ಪದೇ ಪದೇ ಸೌಟಲ್ಲಿ ಕೈ ಆಡ್ತಾ ಇದ್ರೆ ಲಾಂಗ್ ಗ್ರೇನ್ ಇರುತ್ತಲ್ಲ ಅದೆಲ್ಲ ಕಟ್ ಆಗಿಬಿಡುತ್ತೆ। 1 ಸತಿ ಅಥವಾ 2 ಸತಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ, ಪದೇ ಪದೇ ಮಾಡ್ತಾ ಇರಬೇಡಿ। ನೋಡಿ ಅಕ್ಕಿ ಇವಾಗ ಇದು 80% ಬೆಂದಿದೆ, ಕೈಯಲ್ಲಿ ಇಟ್ಕೊಂಡಾಗ ಕಟ್ಟಾಗತ್ತೆ, ಬಟ್ ಒಳಗಡೆ ಇನ್ನೂ ಸ್ವಲ್ಪ ಬೇಯಬೇಕಾಗಿರುತ್ತೆ। ಇದು 80% ಆಗಿದೆ। ಇವಾಗ ಇದನ್ನ ಸೋಸ್ಕೊಳ್ಳೋಣ। ನೀವು ಗ್ರೇವಿ ಮಾಡ್ಕೊಂಡಿರ್ತೀರಲ್ಲ ಅದೇ ಪಾತ್ರೆಗೆನೆ ರೈಸ್ ಹಾಕ್ಕೊಳ್ಳಿ।
ಪಾತ್ರೆ ದಪ್ಪ ತಳ ಇಲ್ಲ ಅಂದರೆ ಅಥವಾ ನಾನ್ ಸ್ಟಿಕ್ ಅಲ್ಲ ಅಂತ ಅಂದರೆ ಮೊದಲು ಗ್ರೇವಿ ಹಾಕ್ಕೊಳ್ಳಿ, ಆಮೇಲೆ ಅದ್ರ ಮೇಲ್ಗಡೆ ರೈಸ್ ಹಾಕ್ಕೊಳ್ಳಿ. ಆಮೇಲೆ ರೆಡಿ ಮಾಡ್ಕೊಂಡಿರೋ ಗ್ರೇವಿ ಹಾಕ್ಕೊಳ್ಳಿ ಎಲ್ಲ ಕಡೆ. ಮೇಲ್ಗಡೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿರೋದು. ಇದ್ರ ಮೇಲ್ಗಡೆ ಮತ್ತೆ ಮಿಕ್ಕಿರತ್ತಲ್ಲ ರೈಸು, ಅರ್ಧ ರೈಸ್ ಹಾಕ್ಕೊಳ್ಳಿ. ಕಮ್ಮಿ ಇದ್ರೆ 2 ಲೇಯರ್ ಮಾಡ್ಕೊಳ್ಳಿ, ಜಾಸ್ತಿ ಇದ್ರೆ ಈ ತರ 3 ಲೇಯರ್ ಮಾಡ್ಕೊಳ್ಳಿ. ನೋಡಿ ಕೈಯಲ್ಲಿ ಈ ತರ ಸಮವಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದ್ರ ಮೇಲ್ಗಡೆನೂ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಗ್ರೇವಿಗೆ ಹಾಕಿ ಮಿಗಿಸ್ಕೊಂಡಿದ್ದು ಬ್ರೌನ್ ಆನಿಯನ್ಸ್, ಒಂದು 2 ಸ್ಪೂನ್ ಅಷ್ಟು ತುಪ್ಪ, ಮತ್ತೆ ಒಂದು ಸ್ವಲ್ಪ ಕೇಸರಿನ ನೀರಲ್ಲಿ ಒಂದು 5 ನಿಮಿಷ ನೆನೆಯಕ್ಕೆ ಹಾಕ್ಬಿಟ್ಟು ಹಾಕ್ಕೊಳ್ಳಿ. ನೀರಲ್ಲಿ ಹಾಕ್ಬೋದು, ಇಲ್ಲ ಹಾಲಲ್ಲಿ ಕೂಡ ಹಾಕ್ಬೋದು. ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಫಾಯಿಲ್ ಪೇಪರ್ ಇದ್ರೆ ಈ ಥರ ಫಾಯಿಲ್ ಪೇಪರ್ ಹಾಕ್ಕೊಂಡು ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಫಾಯಿಲ್ ಪೇಪರ್ ಇಲ್ಲ ಅಂತ ಅಂದರೆ ಗೋಧಿ ಹಿಟ್ಟಿಂದು ನಾರ್ಮಲ್ ಆಗಿ ಮಾಡ್ಕೋತಾರಲ್ಲ, ಗೋಧಿ ಹಿಟ್ಟಿಂದ ಹಾಕ್ಕೊಂಡು ಸೈಡಲ್ಲೆಲ್ಲ ಸೀಲ್ ಮಾಡಿಕೊಂಡು ಹೊಗೆ ಹೋಗದೆ ಇರೋಂಗೆ ಮಾಡ್ಕೊಳ್ಳಿ. ಫಾಯಿಲ್ ಪೇಪರ್ ಹಾಕ್ಕೊಳ್ಳೋದ್ರಿಂದ ಗೋಧಿ ಹಿಟ್ಟಲ್ಲಿ ಆದಾಗೇನೆ ಇದರಲ್ಲೂ ದಮ್ ಚೆನ್ನಾಗಿ ಬರುತ್ತೆ. ನಾನು ದಮ್ಮೆಲ್ಲ ಕಟ್ಕೊಳ್ಳುವಾಗ ಇಷ್ಟೊತ್ತು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡಿರಲಿಲ್ಲ. ಫಸ್ಟ್ ಗ್ಯಾಸ್ ಸ್ಟವ್ನ ಇವಾಗ ಆನ್ ಮಾಡಿಬಿಟ್ಟು ಒಂದು ಐರನ್ ತವ ಕಬ್ಬಿಣದ ಹಂಚಿಟ್ಬಿಟ್ಟು ನೀವು ದಮ್ ಕಟ್ಟಕ್ಕೆ ರೆಡಿ ಮಾಡ್ಕೊಂಡಿರ್ತೀರಲ್ಲ ಅದನ್ನ ಇಡಿ. ಅದನ್ನ ಇಟ್ಬಿಟ್ಟು ನೀವು ಹತ್ತತ್ರ 15 ನಿಮಿಷ ಲೋ ಫ್ಲೇಮಲ್ಲಿ ನೀವು ಇದನ್ನ ಬೇಯಿಸ್ಕೋಬೇಕು. 15 ನಿಮಿಷ ಆಗಿದೆ. ಒಂದು ಸೈಡಿಂದ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಮಿಕ್ಸ್ ಮಾಡೋಕೆ ಹೋದ್ರೆ ಅನ್ನ ಎಲ್ಲ ಒಡೆದೋಗ್ಬಿಡುತ್ತೆ. ಸಿಂಪಲ್ ಆಗಿ ಮಾಡುವಂಥ ಎಗ್ ದಮ್ ಬಿರಿಯಾನಿ ರೆಸಿಪಿ ನೋಡಿ ಇವಾಗ ರೆಡಿ ಇದೆ. ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.